ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನೈಸ್ ಆಗಲಿ ಮತ್ತು ಯಾವುದು ಬಿಡದಿ ವಿಚಾರದಲ್ಲಿ ನೈಸ್ ವಿಚಾರದಲ್ಲಿ ಕೋರ್ಟ್ ಬಹಳ ಮುಖ್ಯವಾದ ಒಂದು ಅಬ್ಸರ್ವೇಷನ್ ಮಾಡಿದೆ. ಪ್ರೈಮರಿ ಆಬ್ಜೆಕ್ಟಿವ್ ಮೂಲ ಉದ್ದೇಶ ಇದರಲ್ಲಿ ಸರ್ವ್ ಆಗಿಲ್ಲ, ಮೂಲ ಉದ್ದೇಶಕ್ಕೆ ವಿರುದ್ಧವಾಗಿ ನಡ್ಕೊಂಡಿದೆ ಇಂಟೈರ್ ಇದೇನು ಯೋಜನೆ ಇದೆಯಲ್ಲ ನೈಸ್ ಯೋಜನೆ, ಅದಕ್ಕೋಸ್ಕರ ನೈಸ್ ಯೋಜನೆ ರದ್ದುಗೊಳಿಸಿ. ಓಕೆ ಬಸವರಾಜ್ ಸರ್, ಒಂದು ಮೇಜರ್ ಅಪ್ಡೇಟ್ ಬರ್ತಾ ಇದೆ. ಮೇಜರ್ ಅಪ್ಡೇಟ್, ವಿಧಾನಸೌಧದ ಎದುರು ಬಿಜೆಪಿ ಪ್ರೊಟೆಸ್ಟ್ ಆರಂಭಿಸುತ್ತದಂತೆ ನೋಡಿ. ಬಿಜೆಪಿ ನಾಯಕರಿಂದ ವಿಧಾನಸೌಧ ಮುತ್ತಿಗೆಗೆ ಯತ್ನ ಕೂಡ ಹೋಗಿದೆ. ಸದನ ಮಾಡಕ್ಕೂ ಬಿಡಲ್ಲ, ರಾಜೀನಾಮೆ ಕೊಡೋ ತನಕ ಅಂತ ವಿಧಾನಸೌಧದ ಎದುರು ಪೊಲೀಸರು ಕಾರ್ಯಕರ್ತರ ನಡುವೆ ವಾಗ್ವಾದ ಅಂತೆ. ಬಿಜೆಪಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆದು ಕರ್ಕೊಂಡು ಹೋಗಿದ್ದಾರಂತೆ ಪೊಲೀಸರು. ಸಚಿವ ನಾಗೇಂದ್ರ ವಿರುದ್ಧ ಧಿಕ್ಕಾರ ಕೂಗಿ ಬಿಜೆಪಿ ನಾಯಕರ ಆಕ್ರೋಶ ಹೊರಹಾಕಿದ್ದಾರೆ. ವಿಧಾನಸೌಧ ಮುತ್ತಿಗೆಗೆ ಪ್ರಯತ್ನ ಆಯಿತು, ಹಾಗಾಗಿ ಅವಕಾಶ ಕೊಟ್ಟಿಲ್ಲ, ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ ಅಂತ. ಸೊ ಎಲ್ಲಿ ತನಕ ಬಿ ನಾಗೇಂದ್ರ ಅವರ ರಾಜೀನಾಮೆ ಪಡೆದುಕೊಳ್ಳೋ ತನಕ ಸದನ ನಡೆಯೋಕ್ಕೂ ಬಿಡಲ್ಲ, ಹೊರಗಡೆನೂ ಕೂಡ ಇದ್ರ ಬಗ್ಗೆ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಬಿಜೆಪಿ ಒಂದು ಸ್ಟ್ಯಾಂಡ್ ತೆಗೆದುಕೊಂಡಂಗೆ ಕಾಣಿಸುತ್ತೆ. ಯಥಾವತ್ತು ಕೇಂದ್ರದಲ್ಲಿ ಏನಾಯ್ತಲ್ಲ, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಪಡೆದುಕೊಳ್ಳೋ ತನಕ ಕೂಡ ಬಿಡ್ಲಿಲ್ವಲ್ಲ ಕಾಂಗ್ರೆಸ್ ನಾಯಕರು, ಹಂಗೆ ಯಥಾವತ್ತಾಗಿ ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ರಾಜ್ಯ ಬಿಜೆಪಿ ನಾಯಕರು ನಿರ್ಧಾರ ಮಾಡ್ದಂಗೆ ಕಾಣಿಸುತ್ತೆ. ಸೊ ಇಷ್ಟೆಲ್ಲ ಹೋರಾಟ ಮತ್ತು ಪ್ರತಿಭಟನೆಗಳು ತೀವ್ರ ಸ್ವರೂಪ ಪಡೆದುಕೊಂಡ ಬಳಿಕ ಸರ್ಕಾರಕ್ಕೆ ಆಬ್ವಿಯಸ್ಲಿ ಒತ್ತಡ ಜಾಸ್ತಿ ಆಗುತ್ತೆ. ಆ ಮೂಲಕ ಈ ಹೋರಾಟಕ್ಕೆ ಮಣಿದು ಮುಖ್ಯಮಂತ್ರಿಗಳೇನಾದ್ರೂ ಸೂಚನೆ ಕೊಡ್ತಾರಾ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಅನ್ನೋದೇ ಪ್ರಶ್ನೆ. ಅವಕಾಶನೇ ಮಾಡಿಕೊಡಬಾರ್ದಾಗಿತ್ತಪ್ಪ ಇಂಥ ಹೋರಾಟಗಳಿಗೆ ಅಂತ. ಯಾಕಂದ್ರೆ ಬೇರೆ ವರ್ಷ ನೀವು ಚುನಾವಣೆ ಫೇಸ್ ಮಾಡಿ ಮತ್ತೊಮ್ಮೆ ಅಧಿಕಾರದಲ್ಲಿ ಕೂತ್ಕೊಂಡು ಅವ್ರನ್ನೇನು ಸಚಿವರನ್ನಾಗಿ ಮಾಡಲಿಲ್ಲ. ಇದೇ 5 ವರ್ಷದಲ್ಲೇ ಒಂದ್ಸಾರಿ ರಾಜೀನಾಮೆ ತಗೊಳ್ತೀರಿ, ಅದೇ ಹಗರಣದ ತನಿಖೆ ನಡೀತಾ ಇರುತ್ತೆ, ಮತ್ತೊಮ್ಮೆ ಅವ್ರನ್ನ ಸಚಿವ ಸ್ಥಾನದಲ್ಲಿ ಕೂರಿಸ್ತೀರಿ ಅಂತ ಅಂದ್ರೆ ಬೇಕಿತ್ತ ಈ ಹೈಡ್ರಾಮಾ ಸರ್ಕಾರಕ್ಕೆ? ಅತಿ ದೊಡ್ಡ ಮುಜುಗರ ಅಲ್ವಾ? ವಿಪಕ್ಷಗಳನ್ನ ಪಕ್ಕಕ್ಕಿಡಿ, ಜನಕ್ಕೆ ಏನ್ ಕ್ಲಾರಿಟಿ ಕೊಡ್ತಿದ್ದೀರಿ ನೀವು ಅನ್ನೋದೇ ಪ್ರಶ್ನೆ ಆಗ್ತಾ ಇರೋದು. ದೃಶ್ಯ ನೋಡ್ತಾ ಇದ್ರಲ್ಲ, ವಿಧಾನಸೌಧದ ಎದುರು ಬಿಜೆಪಿ ನಾಯಕರ ಪ್ರೊಟೆಸ್ಟ್ ದೊಡ್ಡ ಮಟ್ಟದಲ್ಲೇ ಕಾರ್ಯಕರ್ತರು ಜಮಾವಣೆ ಹಾಕಿದ್ದಾರೆ. ಬಿವೈ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲೇ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿರುವಂತಹ ದೃಶ್ಯ. ಎರಡು ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ರಿ. ಒಂದು ಫ್ರೀಡಂ ಪಾರ್ಕ್, ಮತ್ತೊಂದು ಕಡೆ ವಿಧಾನಸೌಧದ ಎದುರು ಕೂಡ ಕಾರ್ಯಕರ್ತರ ಜಮಾವಣೆ ಮತ್ತು ಬಿಜೆಪಿ ನಾಯಕರ ಜಮಾವಣೆ ಪ್ರೊಟೆಸ್ಟ್ಗೆ ಕೂತ್ಕೊಂಡಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲೂ ಕೂಡ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ ಹೋರಾಟ. ಸೊ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಳ್ತು, ವಿಧಾನಸೌಧ ಮುತ್ತಿಗೆ ಹಾಕೋ ಪ್ರಯತ್ನ ಆಯಿತು, ಹಾಗಾಗಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆದುಕೊಂಡು ಪರಿಸ್ಥಿತಿಯನ್ನ ಸದ್ಯಕ್ಕೆ ಪೊಲೀಸರು ತಿಳಿಗೊಳಿಸಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಐ ಥಿಂಕ್ ಈ ದೃಶ್ಯಗಳು, ಈ ಹೋರಾಟ ನೋಡಿದ್ರೆ ಬಿಜೆಪಿ ಬಹಳ ಕ್ಲಿಯರ್ ಆಗಿದ್ದಂಗಿದೆ. ಈ ವಿಷಯದಲ್ಲಿ ರಾಜೀನಾಮೆ ಪಡೆದುಕೊಳ್ಳೋ ತನಕ ಹೋರಾಟ ನಿಲ್ಲಿಸಲ್ಲ. ರಾಜೀನಾಮೆ ಪಡೆದುಕೊಂಡ್ರೆ ಒಂದು ಸಂದೇಶ ಜನರಿಗೆ ರವಾನೆ ಆಗುತ್ತೆ, ಬಿಜೆಪಿಯ ಸ್ಟ್ಯಾಂಡ್ ಜನರಿಗೆ ಅರ್ಥ ಆಗುತ್ತೆ. ಉಳಿಸ್ಕೊಳ್ಬೇಕಲ್ಲ, ಅಸ್ತ್ರಗಳನ್ನ ಪ್ರಯೋಗ ಮಾಡಬೇಕು. ಚುನಾವಣೆಗೆ ಇನ್ನೇನು ಕೆಲ ತಿಂಗಳುಗಳು ಮಾತ್ರ ಬಾಕಿ ಉಳ್ಕೊಂಡಿದೆ, ಹಾಗಾಗಿ ಉಳಿಸಿಕೊಳ್ಳುವ ಪ್ರಯತ್ನ, ತನ್ನ ಅಸ್ತಿತ್ವವನ್ನ ಬಿಜೆಪಿ ಈ ಮೂಲಕ ತೋರಿಸ್ಕೊಳ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟ. ಮಾಡ್ತಾ ಇರುವಂತದ್ದು ಇವತ್ತು ಸಹ ಬಿಜೆಪಿ ನಾಯಕರುಗಳು, ಕಾರ್ಯಕರ್ತರು ಎಲ್ಲರೂ ಸಹ ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ತಾದಂತಹ ಹೋರಾಟವನ್ನು ಮಾಡುವ ಮೂಲಕ ವಿಧಾನಸೌಧ ಮುತ್ತಿಗೆಯನ್ನ ಹಾಕಲಿಕ್ಕೆ ಮುಂದಾಗ್ತಾ ಇರುವಂತದ್ದು. ಈಗಾಗಲೇ ಪ್ರತಿಭಟನಾ ಸಹ ಆರಂಭವಾಗಿರುವುದು. ಇದೀಗ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಚಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಸರ್, ಕಳೆದ 1 ವಾರದಿಂದನೂ ಸಹ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಾ, ಆದ್ರೆ ನಿಮ್ಮ ಪ್ರತಿಭಟನೆಗೆ ಯಾವುದೇ ರೀತಿಯಾದಂತಹ ಪ್ರತಿಫಲ ಸಿಕ್ಕಿಲ್ಲ. ನಿಮ್ಮ ಬೇಡಿಕೆ ಏನು? ನಮ್ಮ ಬೇಡಿಕೆ ಒಂದೇ, ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ನಾಗೇಂದ್ರ ಅವರನ್ನ ರಾಜೀನಾಮೆ ಪಡೆಯಿರಿ ಅಥವಾ ಅವರನ್ನ ಸಂಪುಟದಿಂದ ಕೈಬಿಡಿ, ಇಷ್ಟೇ. ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಅವ್ರಿಗೆ ಆಗಲಿಲ್ಲ ಅಂದ್ರೆ ಇವರ ಭ್ರಷ್ಟಾಚಾರದ ಪ್ರತಿ ಎಳೆಯಾಗಿ ಇಡೀ ರಾಜ್ಯಕ್ಕೆ ಮುಟ್ಟಿಸೋ ಕೆಲಸವನ್ನ ನಾವು ಮಾಡ್ತೇವೆ. ಈಗಾಗಲೇ ಅವ್ರು ಹೇಳ್ತಾ ಇರುವಂತಂದ್ರೆ ನಿಗಮದಲ್ಲಿ ಹೋಗಿರ್ತಕ್ಕಂಥ ಹಣ ಎಲ್ಲ ಸಂಪೂರ್ಣವಾಗಿ ವಾಪಸ್ ಸರ್ಕಾರದ ಬೊಕ್ಕಸಕ್ಕೆ ಬಂದಿದೆ, ಹೀಗಾಗಿ ನಾಗೇಂದ್ರ ರಾಜೀನಾಮೆ ಅವರ ಅನಿವಾರ್ಯತೆ ಇಲ್ಲ ಮತ್ತು ಚರ್ಚೆಗೆ ಬರಲಿ, ನಾವು ಉತ್ತರವನ್ನು ಕೊಡ್ತೀವಿ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇರುವಂತದ್ದು. ನನ್ನ ಒಂದು ಪ್ರಶ್ನೆಗೆ ಅವರು ಉತ್ತರ ಕೊಡಬೇಕು. ಕಳ್ಳ ಕದ್ದ ಮೇಲೆ ಮಾಲ್ ವಾಪಸ್ ಬಂದ್ರೆ ಕೇಸ್ ಇಲ್ವಾ? ಅಲ್ಲಿಗೆ ಅವ್ರ ಖುಲಾಸೆನಾ? ಅದು ಕ್ಲೀನ್ ಚಿಟ್ ಕೊಟ್ಟಂಗೆನಾ? ಇದು ಕಾಂಗ್ರೆಸ್ ನೀತಿಯ ಅಥವಾ ದೇಶದ ನೀತಿಯ ಯಾವುದು ಅಂತ ಅದನ್ನ ಆ ಪ್ರಶ್ನೆಗೆ ಕಾಂಗ್ರೆಸ್ ಉತ್ತರ ಕೊಡಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಅದನ್ನ ಡಿಪೆಂಡ್ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಇದು ದಲಿತರಿಗೆ ಮಾಡ್ತಾ ಇರೋ ಮೋಸ ಅಂತ ಹೇಳ್ತಾ ಇದ್ದಾರೆ. ದಲಿತರು ಅಂದ್ರೆ ರಾಜಣ್ಣ ದಲಿತರಲ್ವಾ?
ಅವ್ರಿಗೆ ನೀವು ಮೋಸ ಮಾಡ್ಲಿಲ್ವಾ, ಅನ್ಯಾಯ ಮಾಡ್ಲಿಲ್ವಾ? ಇವರು ದಲಿತರು ಅಂದ್ಮೇಲೆ ದಲಿತರ ಹಣ ನುಂಗಬಹುದಾ? ಹಾಗಾದ್ರೆ ದಲಿತರು ಲೈಸೆನ್ಸ್ ಕೊಟ್ಟಿದ್ದಾರ, ದಲಿತರ ಹಣ ನುಂಗಬಹುದು ಅನ್ನೋ ಕಾರಣಕ್ಕೆ ಅದಕ್ಕೆ ನೀವು 53,000 ಕೋಟಿ ದಲಿತರಿಗಿಟ್ಟಿದ್ದ ಹಣ ನುಂಗಿದ್ರ? ಅದು ನುಂಗಿದ್ದೆ. ಆದ್ರೆ ನಾನು ಇವತ್ತು ಹೇಳ್ತೇನೆ, ದಲಿತರನ್ನ ನೀವು ದಾರಿ ತಪ್ಪಿಸ್ತಾ ಇದ್ದೀರಿ, ದಲಿತರಿಗೆ ಮೋಸ ಮಾಡ್ತಾ ಇದ್ದೀರಿ. 80 ವರ್ಷಗಳ ಕಾಲ ಅವ್ರನ್ನ ಮೋಸ ಮಾಡಿದ್ದೀರಿ. ಇದನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿಗೂ ಕೂಡ ಕೆಲವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫಲಾನುಭವಿ, ಅವರ ಆಶ್ರಯದಲ್ಲಿ ಬೆಳೆದವರು, ನಾವು ಅಂಬೇಡ್ಕರ್ ಅಭಿಮಾನಿಗಳು, ಅನುಯಾಯಿಗಳು, ಆದ್ರೆ ಕಾಂಗ್ರೆಸ್ನ ಗುಲಾಮರು ಈ ರೀತಿ ನಡ್ಕೊಳ್ತಾ ಇದ್ದಾರೆ. ಇದನ್ನು ನಾವು ಸಹಿಸೋದಿಲ್ಲ. ಅವರು ಯಾವುದೇ ರೀತಿ ಅಂತ ನೀವು ಚರ್ಚೆಗೆ ಬರ್ತಿಲ್ಲ ಅನ್ನೋ ಒಂದು ಮಾತುಗಳನ್ನೇ ಪ್ರಮುಖವಾಗಿ ಜನರ ಮುಂದೆ ಇಡ್ತಾ ಇರುವಂತದ್ದು. ಬರದ ವಿಚಾರ ಆಗಿರ್ಬೋದು, ಬಿಡದಿ ಆಗಿರ್ಬೋದು, ನೈಸ್ ಆಗಿರ್ಬೋದು, ಎಲ್ಲ ವಿಚಾರಗಳಿಗೂ ಸಹ ನೀವು ಚರ್ಚೆಗೆ ಬರದೇ ಇರೋದನ್ನ ಈಗ ಜನರ ಮುಂದೆ ಹೋಗ್ತಾ ಇರುವಂತದ್ದು. ಆಯ್ತು, ಅದಕ್ಕೆಲ್ಲ ಚರ್ಚೆ ಕರೀತಿರಲ್ಲ. ಏನು ಚರ್ಚೆ ಮಾಡಬೇಕಾಗಿತ್ತು? ಬಿಡದಿ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು. ನಾವು ಹೇಳ್ತಾ ಇದ್ದೀವಲ್ಲ, ಬಿಡದಿದ್ದು ಕೈ ಬಿಟ್ಟುಬಿಡಿ, ನೈಸು ವಿಷಯ, ನೈಸನ್ನು ಮುಚ್ಚಿಬಿಡಿ. ಆಮೇಲೆ KPS ಇದು ಹಗರಣ ಇದೆ, ಕ್ರಮ ಜರುಗಿಸ್ರಿ. ಬರಗಾಲ ಇದೆ, ರೈತರಿಗೆ ಪರಿಹಾರ ಕೊಡಿ. ಇದನ್ನ ಚರ್ಚೆ ಏನ್ ಮಾಡ್ಬೇಕು? ನಿಮ್ಮ ಹತ್ರ ಚರ್ಚೆ ಏನ್ ಮಾಡ್ಬೇಕು? ಚರ್ಚೆ ಮಾಡದೇನೆ ಅದೆಲ್ಲ ನೀವು ಅಂದ್ರೆ ಒಬ್ಬ ಅಧಿಕಾರ ಮಾಡೋರು ನಮ್ಮ ಹತ್ರ ಚರ್ಚೆಗೆ ಬನ್ನಿ ಅಂದ್ರೆ ಅದ್ರ ಅರ್ಥ ಇಲ್ಲ. ಮೊದಲು ಇದಕ್ಕೆ ಉತ್ತರ ಕೊಟ್ರೆ ಬೇರೆ ಎಲ್ಲವೂ ಚರ್ಚೆ ನಡೀತದೆ. ಅಂದ್ರೆ ವಿಧಾನಸೌಧ ಮುತ್ತಿಗೆ ಹಾಕ್ತೀರಾ ಸರ್? ಮತ್ತು ನಿಮ್ಮ ಹೋರಾಟ ಹೇಗಿರುತ್ತೆ ಇನ್ನು 3 ದಿನಗಳ ಕಾಲ? ಇನ್ನೂ ತೀಕ್ಷ್ಣವಾಗಿರುತ್ತೆ. ಈ 3 ದಿನಗಳಾದ ಮೇಲೂ ಕೂಡ ಕರ್ನಾಟಕ ಇರುತ್ತೆ, ಬಿಜೆಪಿ ಇರುತ್ತೆ. ಅದು ಸದನದಲ್ಲೇ ಆಗಬೇಕಾಗಿಲ್ಲ, ಇಡೀ ಬೀದಿಯಲ್ಲೂ ಮಾಡ್ತೇವೆ. ಚಲುವಾದಿ ನಾರಾಯಣಸ್ವಾಮಿ ಅವರು ಬಹಳ ಕ್ಲಿಯರ್ ಆಗಿ ಹೇಳ್ತಿದ್ದಾರೆ, ಚರ್ಚೆ ಏನು ಮಾಡಬೇಕು, ನೈಸನ್ನು ಕ್ಲೋಸ್ ಮಾಡಿ ಬಿಡದಿ ಟೌನ್ಶಿಪ್ ಯೋಜನೆ ಕೈ ಬಿಟ್ಬಿಡಿ ಅಂತ. ಅದ್ರ ಜೊತೆಗೆ ನೀವು KPSC ಹಗರಣದ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಬಿಡಿ ಅಷ್ಟೇ. ಚರ್ಚೆಗೆ ಅವಕಾಶನೇ ಇಲ್ಲ, ಚರ್ಚೆ ಮಾಡುವಂಥ ವಿಷಯಗಳು ಅದರಲ್ಲಿ ಇಲ್ಲ ಅಂತ.